ರವಿಕರ್ಣಂ. ಆತ್ಮೀಯರೇ, ಆ, ಇದುವರೆಗೂ ನೀವು ನನ್ನ 2000 ಪ್ರೇಮ ಕವಿತೆಗಳನ್ನು ಓದಿದ್ದೀರಿ. ಅದನ್ನು ಮೆಚ್ಕೊಂಡಿದ್ದೀರಿ. ಅದನ್ನು ವ್ಯಕ್ತಪಡಿಸಿಯೂ ಕೂಡ ಇದ್ದೀರಿ. ಯಾವಾಗ ಈ ಕರೋನಾ ಆಕ್ರಮಿಸಿಕೊಳ್ತೋ ಆ ದಿನಗಳಲ್ಲಿ ಮನೆಯಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬಂತು. ಆವಾಗ ಶಾಲೆಯನ್ನು ಕೂಡ ಬಿಟ್ಟಿದ್ದೆ. ಸಮಯವನ್ನು ಕಳೆಯೋದು ಬಹಳ ಕಷ್ಟ ಆಗ್ತಾ ಇತ್ತು. ಮನೆಯಲ್ಲೇ ಕೂತ್ಕೊಳ್ಳೋದು ಅಂದರೆ ಬಹಳ ಬೇಸರ. ಏನು ಮಾಡಬೇಕು ವಿಚಾರ ಮಾಡಿದಾಗ ಬಾಲ್ಯದಿಂದಲೂ ನನ್ನ ಮನಸ್ಸಿನಲ್ಲಿ ಕೆಲವು ಭಾವನೆಗಳು ಹರಿದು ಹೋಗ್ತಾ ಇದ್ವು, ಪದೇ ಪದೇ ಕಾಡ್ತಾ ಇದ್ವು. ಅದಕ್ಕೆ ಅಕ್ಷರ ರೂಪನ ಕೊಡಬೇಕಲ್ಲ ಅಂತ ಅನ್ನಿಸ್ತು. ಅಲ್ಲಿ ಶುರು ಮಾಡಿದೆ ನಾನು. ಆ, ಅಲ್ಲಿಂದ ಶುರುವಾದ ಪಯಣ ಈಗ 2000 ಪ್ರೇಮ ಕವಿತೆಗಳನ್ನು ಮುಟ್ಟಿದು. ಅವುಗಳ ಗುಣಮಟ್ಟ ಹೇಗಿದೆ, ಅವುಗಳ ಧ್ವನಿ ಏನು, ಅದರ ವಿಮರ್ಶೆ ಎಲ್ಲ ನೀವೇ ಮಾಡಬೇಕು, ನಿಮಗೆ ಬಿಟ್ಟದ್ದು ಅದು, ನಾನು ಹೇಳಲಿಕ್ಕಾಗೋದಿಲ್ಲ. ಆದರೆ ಈ 2000 ಪ್ರೇಮ ಕವಿತೆಗಳನ್ನು ನೀವು ಹೆಂಗೆ ಬರೆದ್ರಿ ಈ 5 ವರ್ಷದಲ್ಲಿ ಅಂತ ಕೇಳ್ತಾರಲ್ಲ, ಅವರಿಗೆ ಒಂದು ಹೇಳ್ತೇನೆ, ಇಷ್ಟು ಕಷ್ಟ ಆಗುತ್ತೆ ಅಂತಂದರೆ ಬರವಣಿಗೆ ಏನೋ ಒಂದು 4 ಸಾಲನ್ನು ಬರೆದು ಬಿಡೋದು ಬರವಣಿಗೆ ಆಗೋದಿಲ್ಲ, ಅಥವಾ ಕವಿತೆ ಆಗಿಬಿಡೋದಿಲ್ಲ. ಅದರ ಹಿಂದೆ ಒಂದು ಗಾಢವಾದಂತಹ ಏನೋ ಒಂದು ಧ್ವನಿ ಇರುತ್ತೆ. ಅಲ್ಲಿ ವಿಭಿನ್ನವಾದ ರೂಪಕಗಳನ್ನು ಬಳಸೋದಾಗಿರ್ಬೋದು. ಈ ಈ ಛಂದಸ್ಸು, ಅಲಂಕಾರ ಇದೇನಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಎಷ್ಟೋ ರಾತ್ರಿಗಳನ್ನು ನಾನು ಈ ಕವಿತೆಗಳ ರಚನೆಗಾಗಿನೇ ಮೀಸಲಿಟ್ಟಿದ್ದೆ. ಸರಿಸುಮಾರು ಒಂದು ರಾತ್ರಿಯಲ್ಲಿ 60-70 ಕವಿತೆಗಳನ್ನು ರಚನೆ ಮಾಡಿದ್ದೂ ಇದೆ. ಇಲ್ಲಿ ಪ್ರಶ್ನೆ ಒಂದು ಬರುತ್ತೆ, ಸಂಖ್ಯೆಗಳು ಮುಖ್ಯ ಅಲ್ಲ, ಅದರ ಒಂದು ಗುಣಮಟ್ಟ ಮುಖ್ಯ, ಅದರ ಒಂದು ಸಾರಸತ್ವ ಮುಖ್ಯ, ಹೀಗೆಲ್ಲ ಬರ್ತದೆ. ಒಂದ್ಸರಿ ಓದಬೇಕು. ಅದರಲ್ಲಿ ಈ ಸಾಮಾನ್ಯವಾಗಿರ್ತಕ್ಕಂಥ ಅಲಂಕಾರಗಳನ್ನು ಹೊರತುಪಡಿಸಿ ನಾನೇ ಕೆಲವು ಅಲಂಕಾರಗಳನ್ನು ಹುಟ್ಟು ಹಾಕಿದ್ದೇನೆ. ನಿಸರ್ಗ ಭಾವ ಅಲಂಕಾರ, ಉತ್ತೇಜನ ಅಲಂಕಾರ, ಕ್ರಿಯಾಲೋಪ ಅಲಂಕಾರ, ಹೀಗೆ ಅವುಗಳಿಗೆ ಲಕ್ಷಣಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಅದನ್ನು ಅಪ್ಲೋಡ್ ಮಾಡಿದ್ದೇನೆ ಕೂಡ. ಅಧಿಕೃತವಾಗಿ ಅವುಗಳು ಈ ಕನ್ನಡದಲ್ಲಿರುವ ಅಲಂಕಾರಗಳು ಅಂತ ಏನು ಗುರುತಿಸಲ್ಪಟ್ಟಿಲ್ಲ. ಆದರೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಯಾರ ಅಪ್ಪಣೆಯೂ ಅವಶ್ಯಕತೆ ಇಲ್ಲ, ಅಡೆತಡೆಯೂ ಇಲ್ಲ. ಅದು ನಮಗೆ ನಮ್ಮಲ್ಲಿ ಇರಬೇಕಾದಂಥ ಒಂದು ಶಕ್ತಿ ಸಾಮರ್ಥ್ಯದ ಬೆಳಕು. ಈ 2000 ಪ್ರೇಮ ಕವಿತೆಗಳು ಬರೀ ಪ್ರೇಮವನ್ನೇ, ಈ ಪ್ರೀತಿಯನ್ನೇ ಕುರಿತಾಗಿ ಬರೆದಿದ್ದು ಯಾಕೆ ಅನ್ನುವಂಥದ್ದನ್ನು ಕೆಲವರು ಕೇಳ್ತಾರೆ. ನೋಡಿ, ಜೀವನ ಪ್ರೀತಿ ಇಲ್ಲದೆ ಇಲ್ವೇ ಇಲ್ಲ. ಪ್ರೀತಿಗೆ ಹಲವಾರು ಮುಖಗಳು ಇದ್ದಾವೆ. ಅದು ಕೇವಲ ಹೆಣ್ಣಿನಿಂದ ಪಡೆಯುವಂಥ ಪ್ರೀತಿ ಅಷ್ಟೇ ಅಂತ ಅಲ್ಲ. ಅಲ್ಲಿ ತಂದೆ ಇರ್ಬೋದು, ತಾಯಿ ಇರ್ಬೋದು, ಸಹೋದರಿ ಇರ್ಬೋದು, ಸಹೋದರ ಇರ್ಬೋದು, ಸ್ನೇಹಿತರು ಇರ್ಬೋದು, ನಮ್ಮ ನೆರೆಹೊರೆಯವರು ಇರ್ಬೋದು, ದೇಶ, ಸಮಾಜ, ಎಲ್ಲದಕ್ಕೂ ಇದೆ. ವಿಶೇಷವಾಗಿ ಒಂದು ಗಂಡಿನ ಪರಿಪೂರ್ಣ ಜೀವನ ಅಂತ ಅನ್ನಿಸ್ಕೊಳ್ಳೋದು ಹೆಣ್ಣಿನ ಪ್ರೀತಿ ಸಿಕ್ಕಾಗ ಅನ್ನೋದು ನನ್ನ ಭಾವನೆ. ಇದು ಸಾರ್ವತ್ರಿಕ ಅಲ್ಲ, ಇದು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ, ಎಲ್ಲರಿಗೂ ಅನ್ವಯಿಸೋದಿಲ್ಲ. ಇದು ನನ್ನ ಅನಿಸಿಕೆ. ಈ ಪ್ರೀತಿ ಅದು ಎಷ್ಟು ಉತ್ತೇಜನವನ್ನು ಕೊಡುತ್ತೆ, ಸ್ಫೂರ್ತಿಯನ್ನು ತುಂಬುತ್ತೆ, ಎಂಥ ಕಠಿಣ ಸಂದರ್ಭವನ್ನು ಕೂಡ ಎದುರಿಸಲು ಶಕ್ತಿ ಸಾಮರ್ಥ್ಯವನ್ನು ತುಂಬುತ್ತೆ ಅನ್ನೋದನ್ನು ಒಂದು ಕಡೆಗೆ ಎಲ್ಲೋ ಬಿಂಬಿಸ್ತಾ ಹೋದೆ ನಾನು. ಅದ್ರ ಜೊತೆಗೆ ಅಲ್ಲಿ ವಿರಹ ಇದೆ, ವಿರಹದ ನೋವು, ಅದನ್ನು ಕೂಡ ಕೆಲವು ಕವಿತೆಗಳಲ್ಲಿ ವ್ಯಕ್ತಪಡಿಸಿದ್ದೀನಿ. ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀನಿ, ಜಿಗುಪ್ಸೆಯನ್ನು ವ್ಯಕ್ತಪಡಿಸಿದ್ದೀನಿ. ಹೀಗೆ ಹಲವು ಮುಖಗಳನ್ನು ಹೊಂದಿದ್ದಾವೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಸಮಯ ಸಾಲಲ್ಲ. ಹಾಗಾಗಿ ನೀವು ಇದುವರೆಗೂ 2000 ಪ್ರೇಮ ಕವಿತೆಗಳನ್ನು ಓದಿದಿರಿ. 4 ಪೇಜ್ಗಳು ಇದಾವೆ ನಾನು. ಒಂದು ಭಾವಗೊನೆ, ಇನ್ನೊಂದು ಮನದ ಬಿಳಲುಗಳು, ಮತ್ತೊಂದು ಮರೆಯದ ತಾವರೆ, ಮತ್ತೊಂದು ನಿಸರ್ಗದಲ್ಲಿ ಒಲವ ಛಾಯೆ ಇದೆ ಅಂತ ಹೇಳಿ 4 ಪುಟಗಳಲ್ಲಿ ನಾನು 500 ಅಂತೆ ನಾನು ಅಪ್ಲೋಡ್ ಮಾಡಿದ್ದೇನೆ. ಈ ಎಲ್ಲ ಪೇಜ್ಗಳಿಂದ ಸೇರಿ ಸರಿಸುಮಾರು ಒಂದು 12,000 ರಿಂದ 13,000 ಜನ ಓದಿದಿರಿ.
ನನಗೆ ಅದರ ಬಗ್ಗೆ ಬಹಳ ಸಂತೋಷ ಇದೆ, ಬಹಳ ಖುಷಿ ಇದೆ. ಒಬ್ಬ ಬರಹಗಾರನಿಗೆ ಓದುಗ ಇಲ್ಲ ಅಂತಂದ್ರೆ ಆ ಬರಹಗಾರ ಮೃತ ಬರಹಗಾರ ಅಂತ ನಾನೊಂದು ಆರ್ಟಿಕಲ್ ಅಲ್ಲಿ ಬರೆದಿದ್ದೆ. ಅದನ್ನ ಮೆಚ್ಚಿಕೊಳ್ಳುವಂತ ಸಹೃದಯರು ಒಂದು ಎರಡಾದ್ರೂ ಇರಬೇಕು ಅನ್ನೋದು. ಲಕ್ಷಾನುಗಟ್ಲೆ ಓದಬೇಕು, ಕೋಟಿಗಟ್ಟಲೆ ಓದಬೇಕು ಅಂದಾಗ ಮಾತ್ರ ಆ ಕವಿತೆಗೆ ಒಂದು ಬೆಲೆ ಬರುತ್ತೆ ಅನ್ನೋದಲ್ಲ. ಆ ಕವಿತೆಯನ್ನ ಒಬ್ರು ಓದಿದ್ರೆ ಅದೊಂದು ರೆಕಾಗ್ನಿಷನ್, 1000 ಜನ ಓದಿದ್ರು ಅದೊಂದು ರೆಕಾಗ್ನಿಷನ್, ಲಕ್ಷ ಕೋಟಿ ಓದಿದ್ರು ಅದು ರೆಕಾಗ್ನಿಷನ್. ಹಾಗಾಗಿ ಅಲ್ಲಿ ಅದನ್ನ ನೋಡೋದಾದ್ರೆ ನಾನು ಅಷ್ಟು ಪ್ರಚಾರ ಮಾಡಿಕೊಳ್ಳದೆ ನನ್ನ ಪಾಡಿಗೆ ನಾನು ನನ್ನ ಪೇಜ್‌ಗಳಲ್ಲಿ, ನನ್ನ ಪುಟಗಳಲ್ಲಿ ಅದನ್ನು ಅಪ್ಲೋಡ್ ಮಾಡ್ಕೊಳ್ತಾ ಹೋದೆ. ಆದರೆ ಈ 12, 13,000 ಜನ ಸಹೃದಯರು ಇದೀರಲ್ಲ, ನಿಮಗೆ ನಾನು ಯಾವತ್ತೂ ಕೂಡ ಚಿರಋಣಿ. ಒಂದೇ ಒಂದು ಬ್ಯಾಡ್ ಕಾಮೆಂಟ್ ಇಲ್ಲ. ನನ್ನ ಕವಿತೆಯನ್ನ ಅಲ್ಲಗಳೆದದ್ದು ಇಲ್ಲ. ಮತ್ತೆ ನಾ ಕೆಲವು ಕಡೆ ನೋಡಿದ್ದೀನಿ, ನನ್ನ ಸಾಲುಗಳನ್ನ ವಾಟ್ಸಪ್ ಚಿತ್ರಗಳಲ್ಲಿ ಹಾಕಿದ್ದಿದೆ. ಆ ಪದ್ಯದ ಸಾಲುಗಳನ್ನ ತೆಗೆದುಕೊಂಡು ಅದನ್ನು ವಿಶ್ ಮಾಡಿದ್ದಿದೆ. ಇದು ನನಗೆ ಏನೋ ಒಂಥರ ಖುಷಿ ಕೊಡುತ್ತೆ. ಇರ್ಲಿ. 2000 ಈ ಪ್ರೇಮ ಕವಿತೆಗಳ ಯಾನ ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಹಾಗೆ ಮುಂದುವರಿತದೆ. ಈ ಸದ್ಯಕ್ಕೆ ಒಂದು ವಿರಾಮ ಇದೆ. ಕಾರಣ ಇಲ್ಲಿ ಸಣ್ಣ ಕಥೆಗಳನ್ನ, ಜೊತೆಗೆ ಲಲಿತ ಪ್ರಬಂಧಗಳನ್ನ, ಅದರ ಜೊತೆಗೆ ಶಾಯರಿಗಳನ್ನ, ಈಗ ಒಂದು 500 ಶಾಯರಿಗಳು ಆಗಿದಾವೆ. ಅದು ಇನ್ನು ಕೆಲವು ಕಡೆಗೆ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ. ಆದರೂ ಕೂಡ ಅದು ಇನ್ನೂ ಒಂದಿಷ್ಟು ತಿದ್ದುಪಡಿಯಲ್ಲಿ ಇದೆ. ಅದನ್ನ ಒಳಪಡಿಸ್ಬೇಕು. ಅದರಲ್ಲಿ ಇರುವಂಥ ದೋಷಗಳನ್ನ ತೆಗೆದು ಹಾಕಬೇಕು. ಹಾಗೇನೆ ಹನಿಗವನಗಳನ್ನು ಕೂಡ ಬರಿತಾ ಇದ್ದೇನೆ. ಅದರಲ್ಲಿ 4 ಸಾಲಿನ ಕವಿತೆಗಳು, ಆಮೇಲೆ 2 ಸಾಲಿನ ಕವಿತೆಗಳು, ಇವುಗಳನ್ನ ಏನೋ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಸಮಯದ ಕೊರತೆನೂ ಆಗ್ತದೆ. ಆದರೂ ಕೂಡ ದಿನದ 24 ಗಂಟೆಯಲ್ಲಿ ಬರವಣಿಗೆಗಾಗಿ ನಾನು ಸರಿಸುಮಾರು 6 ಗಂಟೆ 7 ಗಂಟೆ ನಾನು ತೆಗೆದಿಡ್ತೇನೆ, ಕೇವಲ ಬರವಣಿಗೆಗಾಗಿ. ಅಂದ್ರೆ ಅದು ನಿದ್ದೆಯನ್ನ ಬಿಟ್ಟಾದ್ರೂ ಅಲ್ಲಿ ರಚನೆ ಮಾಡಬೇಕು ಅನ್ನೋದು ಒಂದು ಹಂಬಲ, ತುಡಿತ. ಈ ಕನ್ನಡ ಭಾಷೆ ಸಮೃದ್ಧ ಭಾಷೆ. ಇದನ್ನ ಎಷ್ಟು ಬಳಸಿಕೊಂಡ್ರೂ ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ. ಎಷ್ಟು ಸಾಲುಗಳನ್ನು ಬರೆದ್ರೂ ಆ ಸಾಲುಗಳು ತೀರೋದೇ ಇಲ್ಲ. ಇನ್ನೂ ಹಸಿವು ಹಸಿವು ಹಸಿವು. ಹಾಗೆ ಈ ಅದ್ಭುತವಾಗಿರುವಂಥ ಈ ಭಾಷೆಯಲ್ಲಿ ನಾವೇನೋ ಸಾಧನೆ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಏನೋ ಒಂದು ಅಲ್ಪ ಸೇವೆಯನ್ನು ಮಾಡಬೇಕು ಅಂತ ಹೊರಟಿದ್ದೇನೆ. ನಿಮ್ಮೆಲ್ಲರ ಈ ಹಾರೈಕೆ ಇದೆಯಲ್ಲ, ಕೆಲವರು ತಕ್ಷಣಕ್ಕೇ ಸಂದೇಶಗಳನ್ನು ಕಳಿಸ್ತಾರೆ, ತುಂಬ ಚೆನ್ನಾಗಿದೆ. ಕೆಲವರು ಸೂಪರ್ ಮಾರ್ಕನ್ನು ಹಾಕಿ ಕಳಿಸ್ತಾರೆ. ನನಗೆ ಅದು ಖುಷಿ ಅನಿಸುತ್ತೆ. ಸಾಕು, 4 ಜನ ಮೆಚ್ಕೊಂಡ್ರೆ ಅದು ಆತ್ಮತೃಪ್ತಿ. ಇಲ್ಲಿ ಆತ್ಮ ಸಂತೋಷಕ್ಕಾಗಿ ಬರವಣಿಗೆ, ಯಾವುದೇ ಸಂಘ ಸಂಸ್ಥೆಗಳ ಅಥವಾ ಈ ಸಾಹಿತ್ಯ ಪರಿಷತ್ತುಗಳ ಇವುಗಳ ಯಾವುದೇ ಸದಸ್ಯ ನಾನಲ್ಲ. ಅದಕ್ಕೆ ಸದಸ್ಯತ್ವದ ಅವಶ್ಯಕತೆ ನನಗಿಲ್ಲ. ಯಾಕೆಂದರೆ ನಾವು ಪ್ರಶಸ್ತಿಗಾಗಿ ಲಾಬಿ ಮಾಡೋರಲ್ಲ. ಪ್ರಶಸ್ತಿಗಳು ಬೇಕಾಗಿಲ್ಲ. ನಮ್ಮ ಪುಸ್ತಕಗಳು ಇನ್ನೂ ಪ್ರಕಟ ಆಗಿಲ್ಲ. ಪ್ರಕಟಗೊಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸರಿಸುಮಾರು 250ರಂತೆ 10 ಪುಸ್ತಕಗಳನ್ನು ಪ್ರಕಟಣೆ ಮಾಡಬೇಕು ಅಂತ ಹೇಳಿ ಇದು ನನ್ನ ಗುರಿ ಮತ್ತು ಛಲ. ಯಾವುದೇ ಆಸೆ ಆಕಾಂಕ್ಷೆಗಳು ಇದರಲ್ಲಿ ಇಲ್ಲ. ಇದು ಆತ್ಮದ ನುಡಿಗಳಿಗೆ ಅಕ್ಷರಗಳ ರೂಪವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಕನ್ನಡ ಭಾಷೆಗೆ ನಾನು ಯಾವತ್ತೂ ಚಿರಋಣಿ. ಎಂಥ ಅದ್ಭುತ ಭಾಷೆ ರೀ ಇದು. ಒಂದೇ ಒಂದು ಪದವನ್ನು ಹಲವಾರು ಮುಖಗಳಲ್ಲಿ ವರ್ಣನೆ ಮಾಡಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಹಾಗೆ ಇದು ಒಂದು ಆಣೆಕಟ್ಟನ್ನು ಕಟ್ಟಿಕೊಡುತ್ತೆ ಈ ಭಾಷೆ. ನಮ್ಮ ಎಲ್ಲ ಭಾವನೆಗಳನ್ನು ಒಂದೆಡೆ ನಿಲ್ಲಿಸಿ ಈ ಆಣೆಕಟ್ಟು ಅಂತಂದೆಲ್ಲ, ಹಾಗೆ ಎಲ್ಲೆಡೆ ಇರುವಂಥದ್ದನ್ನು, ಭಾವನೆಗಳನ್ನು ಒಂದು ಕಡೆಗೆ ತಂದು ನಿಲ್ಲಿಸಿ ಅದಕ್ಕೆ ಚೌಕಟ್ಟನ್ನು ರೂಪಿಸಿಕೊಡುತ್ತೆ. ಎಷ್ಟೆಲ್ಲ ಪದಪ್ರಯೋಗಗಳು, ಬಹಳ ಖುಷಿಯಾಗುತ್ತೆ. ನಮ್ಮ ಹಿರಿಯರು ಕೊಟ್ಟೋಗಿರುವಂಥ ಈ ಭಾಷೆ ಏನಿದೆ, ಇದನ್ನು ಆಸ್ವಾದಿಸ್ತಾ ಭಾವನೆಗಳಿಗೆ ಅಕ್ಷರ ರೂಪ ಕೊಡ್ತಾ ಹೊರಟಿದ್ದೀನಿ. ಈಗ ಸಣ್ಣ ಕಥೆಗಳು ಪ್ರಾರಂಭ ಆಗಿದೆ. ಸಣ್ಣ ಕಥೆಗಳನ್ನು ಬರಿತಾ ಇದ್ದೇನೆ, ಲೇಖನಗಳನ್ನು ಬರಿತಾ ಇದ್ದೇನೆ, ಶಾಯರಿಗಳನ್ನು ಬರಿತಾ ಇದ್ದೇನೆ.
ಶಾಯರಿಗಳಿಗೆ ಒಂದು ಹೊಸ ಹೆಸರನ್ನು ಕೊಡಬೇಕಾಗಿದೆ ಕನ್ನಡದಲ್ಲಿ, ಅದಕ್ಕೆ ಏನು ಅನ್ನಬೇಕು ಅಂತ. ಆಮೇಲೆ ಹನಿಗವಿತೆಗಳು, 2 ಸಾಲಿನ ಕವಿತೆಗಳು, ಆಮೇಲೆ 4 ಸಾಲಿನ ಕವಿತೆಗಳು, ಆ, ಹಾಸ್ಯ ಪ್ರಬಂಧಗಳು, ಹೀಗೆ ಇವುಗಳ ಯಾನ ಹೊರಟಿದೆ. ಆ, ಅದು ನಿಮ್ಮ ಮುಂದೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಮತ್ತೊಂದು ಏನಂದರೆ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಅನಿಸಿಕೆ ತಿಳಿಸಿ. ನಾನು ಆ ರೀತಿ ಎಲ್ಲ ಬೇಡ್ಕೊಳ್ಳೋದಿಲ್ಲ, ಅದರ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ ಇಷ್ಟ ಆಗುತ್ತೆ ಅವರು ಅದನ್ನು ಇಷ್ಟಪಡ್ತಾರೆ, ಅದನ್ನು ಮೆಸೇಜ್ಗಳ ಮೂಲಕ ತಿಳಿಸ್ತಾರೆ ಅಲ್ವಾ. ಅದನ್ನು ಬೆಗ್ ಮಾಡೋ ಅವಶ್ಯಕತೆ ಇಲ್ಲ. ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಇನ್ನೊಂದೇನದು, ಸಬ್ಸ್ಕ್ರೈಬ್ ಮಾಡಿರಿ. ಏನು ಅವಶ್ಯಕತೆ ಇಲ್ಲ, ಏನು ಮಾಡೋ ಅವಶ್ಯಕತೆ ಇಲ್ಲ. 4 ಅಕ್ಷರಗಳನ್ನು ಓದಿ ಖುಷಿ ಪಟ್ಟರೆ ಅದಕ್ಕಿಂತ ದೊಡ್ಡದಾದಂಥ ಸಂತೋಷ ಮತ್ತೊಂದು ಯಾವುದೂ ಇಲ್ಲ ಅಂತ ಹೇಳ್ತಾ, ಆದ್ಮೇಲೆ ಮತ್ತೊಮ್ಮೆ ನಾನು ಇದೇ ಮಾಧ್ಯಮದ ಮೂಲಕ ನಿಮ್ಮನ್ನು ಸಂಪರ್ಕಿಸ್ತಾನೆ. ನನ್ನ ಕವಿತೆಗಳನ್ನು ಓದಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ, ಉತ್ತೇಜನ ಕೊಟ್ಟಿದ್ದಕ್ಕೆ ನಾನು ತುಂಬ ಆಭಾರಿ, ಋಣಿ. ಹಾಗೆ ಕನ್ನಡ ಭಾಷೆಗೂ ಕೂಡ ನಮಸ್ಕಾರ. ಮತ್ತೊಮ್ಮೆ ನಾನು ಸಿಗ್ತೇನೆ.